ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಫೆಬ್ರವರಿ ತಿಂಗಳ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಎಕ್ಸ್ಪೈರಿ ಆಗಿತ್ತು. 46,000 ಲೆವೆಲ್ನ ಕ್ಲೋಸಿಂಗ್ನ ಅಂದರೆ ಅದ್ರ ಕೆಳಗಡೆ ಬರದಲ್ಲೇ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸುತ್ತೆ. ಇವತ್ತು ತುಂಬ ಒಂದು ಸೈಡ್ವೇಸ್ ದಿನ ಆಗಿತ್ತು ಅಂತ ಕಾಣುತ್ತೆ. ನಾನು ಕೊನೆ ಕ್ಷಣದಲ್ಲಿ ಬಂದೆ. ಅಷ್ಟೊತ್ತಿಗೆ ಬ್ಯಾಂಕ್ ನಿಫ್ಟಿ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾಯಿತ್ತು. ಮೇಲ್ಗಡೆ ಲಾಸ್ಟಿಗೆ ಒಂದು ದೊಡ್ಡದಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಸೊ ಕಾರಣ ನೀವು ನೋಡ್ತಾ ಇದ್ರೆ ಹೀಟ್ ಮ್ಯಾಪಲ್ಲಿ ಆಲ್ರೆಡಿ ಸುಮಾರು ಸೆಕ್ಟರಿಂದ ಇವತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ SBI, ICICI ಬ್ಯಾಂಕು, ಬಜಾಜ್ ಫಿನ್ ಸರ್ವಿಸ್ ಇದೆಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಐ ಥಿಂಕ್ ಬಜಾಜ್ ಫೈನಾನ್ಸು ಕೂಡ ಪಾಸಿಟಿವ್ ಆಗಿತ್ತು ಇವತ್ತು. ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಸ್ವಲ್ಪ ಇವತ್ತು ನೆಗೆಟಿವ್ ಸೆಕ್ಟರ್ ಆಗಿ ಕಾಣಿಸ್ತಾ ಇದೆ. ಬಜಾಜ್ ಆಟೋದಲ್ಲಿ, ಐಷರ್ ಮೋಟರ್ಸಲ್ಲಿ, ಟಾಟಾ ಮೋಟರ್ಸಲ್ಲಿ ಸ್ವಲ್ಪ ಕರೆಕ್ಷನ್ ಬಂದಿದೆ. ಬಟ್ ಅದರಲ್ಲೂ ಕೂಡ ಮಾರುತಿ ಸುಜುಕಿ ಇದು ಕೂಡ ಕಾಪಾಡಿತ್ತು. ಸೊ ಓವರಾಲ್ ನೋಡೋದಾದರೆ ಗ್ರೀನೇ ಜಾಸ್ತಿ ಕಾಣಿಸಿತ್ತು. ಅದೇ ಥರ ಕ್ಲೋಸಿಂಗ್ ಕೂಡ ಕೊಟ್ಟಿದೆ. ಸೊ ಟಾಪ್ ಗೇನರ್ ಅಂದರೆ ಇವತ್ತು ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣುತ್ತೆ. 2% ಅಪ್ ಮೂಮೆಂಟ್ ಬಂದಿದೆ. ಟಾಪ್ ಲೂಸರು ಇವತ್ತು ಅಪೋಲೋ ಹಾಸ್ಪಿಟಲ್ಸ್ ಅಂತ ಕಾಣಿಸುತ್ತೆ. ನೋಡಿ, ಸ್ಟಾಕು ತುಂಬ ಇಂಟ್ರೆಸ್ಟಿಂಗ್ ಲೆವೆಲಲ್ಲಿತ್ತು. ನನಗೆ ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಸೊ 4% ಕರೆಕ್ಷನ್ ಬಂದಿದೆ. ಜೊತೆಗೆ ಇನ್ನೂ ಒಂದು ಅಪ್ಡೇಟು, ನಿಫ್ಟಿ 50 ಸ್ಥಾನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಯಾವ ರೀತಿ ಆಗುತ್ತೆ ಅಂತ ಶಾರ್ಟ್ ಸೀರೀಸಲ್ಲಿ ಆ ವೀಡಿಯೋ ಸಿಗುತ್ತೆ ನಿಮಗೆ. ನಿಫ್ಟಿ 50 ರ್ಯಾಂಕ್ ಲಿಸ್ಟ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತ. ಭೀಮಾ ಸರ್ ಒಂದು ಅಪ್ಡೇಟ್ ಕೊಟ್ಟಿದ್ದರು. UPL ಕೆಮಿಕಲ್ ಸೆಕ್ಟ್ರಲ್ಲಿರುವಂಥ ಏಕೈಕ ಸ್ಟಾಕು ನಿಫ್ಟಿ 50ನಲ್ಲಿ. ಆ ಸ್ಟಾಕನ್ನು ಸದ್ಯದಲ್ಲೇ ಅಂದರೆ ಎವ್ರಿ 6 ಮಂತ್ಸ್ ರೋಟೇಷನ್ ಮಾಡ್ತಾ ಇರ್ತಾರೆ. ಶ್ರೀರಾಮ್ ಫೈನಾನ್ಸ್ ಅನ್ನೋ ಒಂದು NBFC ಕಂಪ್ನಿ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿ, ಅದು ಇದೇ ರೀತಿ ಬಜಾಜ್ ಫೈನಾನ್ಸ್ ಥರನೇ ಇರುವಂಥದ್ದು. ಅದು ರೀಪ್ಲೇಸ್ ಮಾಡ್ತಾ ಇದೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಕಾರ್ಪೊರೇಟ್ FD ಅಂದರೆ ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಶ್ರೀರಾಮ್ ಫೈನಾನ್ಸ್ ಆಗಿರ್ಬೋದು, ಅದರಲ್ಲಿ ನಿಮಗೆ ಒಳ್ಳೆಯ ರೀತಿಯಾದಂಥ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಜೊತೆಗೆ ಕ್ರೆಡಿಟ್ ರೇಟಿಂಗ್ ಅಂತ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ಒಂದು ಕಾರ್ಪೊರೇಟ್ FD ಅಂತ ಒಂದು ವೀಡಿಯೋ ಮಾಡಿಕೊಟ್ಟಿದ್ದೀನಿ ನಿಮಗೆ ಶಾರ್ಟ್ ಸೀರೀಸಲ್ಲಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಇನ್ವೆಸ್ಟ್ ಮಾಡೋಕ್ಕೆ ಕಾರ್ಪೊರೇಟ್ FDನಲ್ಲಿ ಆ ವೀಡಿಯೋಗಳನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಇವತ್ತು ಯಾವ ರೀತಿಯಾಗಿತ್ತು ಟ್ರೇಡು, ಏನು ಕತೆ ಅಂತ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ ಇಂಟ್ರೆಸ್ಟಿಂಗ್ ಇದ್ದಿದ್ದು, ಇವತ್ತು ನಿಫ್ಟಿ ಎಕ್ಸ್ಪೈರಿ ಆದರೂ ಕೂಡ ಬ್ಯಾಂಕ್ ನಿಫ್ಟಿ ಎರಡರದ್ದು ಎಕ್ಸ್ಪೈರಿ ಆದರೆ ನಮ್ಮ ಗಮನ ಜಾಸ್ತಿ ಬ್ಯಾಂಕ್ ನಿಫ್ಟಿ ಮೇಲೇ ಇರುತ್ತೆ. ಸೊ ನಿನ್ನೆ ಯಾರ್ಯಾರು ವೀಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಏನಂತ ಮಾತಾಡ್ಕೊಂಡಿದ್ವಿ, ಇನ್ ಕೇಸ್ ನಾಳೆ ಏನಾದರೂ 46,000 ಲೆವೆಲ್ ಹತ್ತಿರ ಅದಕ್ಕೆ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಇನ್ ಕೇಸ್ 46,000ನೇ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡು ಕೆಳಗಡೆ ಬರುತ್ತೆ ಅಂದರೆ 45,658 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಎಲ್ಲಿಗೆ ಬಂದು ಮುಟ್ಟಿದೆ ಇವತ್ತು ದಯವಿಟ್ಟು ನೋಡಿ. ಸ್ವಲ್ಪ 45,658ಗೆ ಕರೆಕ್ಟಾಗಿ ಬಂದು ಅಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಇದೇನೂ ಇಲ್ಲ ಹೊಸದು. ಇದರಲ್ಲಿ ಹಿಂದೆ ಯಾವ ಲೆವೆಲಲ್ಲಿ ತುಂಬ ಒದ್ದಾಡಿತ್ತು ಮಾರ್ಕೆಟು, ಒಂದು ತುಂಬ ದಿನ ಒಂದು ಟ್ರ್ಯಾಪ್ ಝೋನ್ ಆಗಿತ್ತು. ಆ ಝೋನ್ ಒಳಗಡೆ ಬರೋಕ್ಕೆ ಇಷ್ಟಪಡದಲ್ಲೇ ಅಲ್ಲಿಂದಲೇ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗಿರೋದು ಕಾಣಿಸ್ತಾ ಇದೆ. ವಾಲ್ಯೂಮ್ ಅನ್ನೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ ಇಂಡೆಕ್ಸಲ್ಲಿ, ಬಟ್ ವಾಲ್ಯೂಮ್ ಜಾಸ್ತಿ ಅಂತ ನಿಮಗೆ ತೋರಿಸ್ತಾ ಇದೆ. ಸೊ 15 ಮಿನಿಟ್ಸಲ್ಲಿ ನೋಡೋದಾದರೆ ಇವತ್ತು ಟ್ರಿಕ್ಕಿ ಆಗಿತ್ತು, ಯಾವ ರೀತಿ ಆಗಿತ್ತು ಅಂತ ನೋಡ್ಕೊಂಬರೋಣ. ಸೊ ನೋಡಿ, ಫಸ್ಟ್ ಹಾಫಲ್ಲೇ ಕ್ಲೀನಾಗಿ ಕೆಳಗಡೆ ಸೆಲ್ಲಿಂಗ್ ಬರ್ತಾ ಹೋಯಿತು. ಸೊ ಸೆಲ್ಲಿಂಗ್ ಬಂದರೆ ನಾನು ಹೇಳಿದ್ದೆ ನಿಮಗೆ 45,650 ನಮ್ಮ ಟಾರ್ಗೆಟ್ ಆಗಿರಬೇಕು ಅಂತ. ಅಲ್ಲಿಗೆ ಬಂದಿದೆ. ಅದಾದಮೇಲೆ ಅಲ್ಲಿಂದ ಸಪೋರ್ಟ್ ತೊಗೊಂಡು ಇಡೀ ದಿನ ಮೇಲ್ಗಡೆ ಹೋಗ್ತಾ ಹೋಯಿತು. ಐ ಥಿಂಕ್ ನಾನು 3 ಗಂಟೆ ಟೈಮಲ್ಲಿ ಒಂದು ಸಲ ಬಂದೆ. 46,000ನ ಬ್ರೀಚ್ ಆಗಿ ಕೆಳಗಡೆ ಬರೋ ಥರ ಕಾಣಿಸ್ತಾ ಇತ್ತು. ಸೊ ನಾನೇನು ಅಂದ್ಕೊಂಡೆ, ಇವತ್ತು 45,800 ಹತ್ತಿರ ಮತ್ತೆ ಬಂದು ಟೆಸ್ಟ್ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಆ ಸೆಲ್ಲಿಂಗ್ ಶುರುವಾಗಿದ್ದು ಆಲ್ರೆಡಿ. ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಮಂತ್ಲಿ ಎಕ್ಸ್ಪೈರಿ ದಿನ 0 to ಹೀರೋ ಟ್ರೈ ಮಾಡ್ಬೋದು ಅಂತ ನಾವು ಮಾತಾಡ್ಕೊತಾನೆ ಇರ್ತೀವಲ್ವಾ. ಸೊ 46,200ರಿಂದನೇ ಆ ರಿಜೆಕ್ಷನ್ ಬಂದಿದ್ದು. ಬಟ್ ನಾನು ನೋಡಿದಾಗ 46,000 ಆ ಝೋನಲ್ಲಿ ನೋಡಿದ್ದೆ. ಬಟ್ 45,900 ಹತ್ತಿರ ಬಂದು ಅಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ ಮಾರ್ಕೆಟು. ಒಂದೇ ಒಳ್ಳೆ ಲೆವೆಲಲ್ಲಿ 46,277 ಅಂತ ತೋರಿಸ್ತಾ ಇದೆ. ಅಷ್ಟು ಹೋಗಿಲ್ಲ, 46,120. ಒಟ್ಟಿನಲ್ಲಿ 46,000 ಮೇಲ್ಗಡೆ ಮತ್ತೆ ಬಂದು ಕ್ಲೋಸಿಂಗ್ ಆಗಿರೋದು ಬ್ಯಾಂಕ್ ನಿಫ್ಟಿಗೆ ಒಂದು ಒಳ್ಳೆಯ ಬೆಳವಣಿಗೆ. ಆದರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಏನು ಇಲ್ಲಿಂದ ನಾವು ಮಾತಾಡ್ಕೊಂಡು ಬಂದಿದ್ವಲ್ಲ, ಈ ಜಾಗದಿಂದ ನೀವು ನೋಡ್ತಾ ಹೋಗಬೇಕು. ಇಲ್ಲಿಂದ ನೀವು ನೋಡೋದಾದರೆ ಲೋಯರ್ ಹೈ ಲೋಯರ್ ಲೋ, ಲೋಯರ್ ಹೈ ಲೋಯರ್ ಲೋ ನೋಡಿ, ಬಿಡಿಸಿ ತೋರಿಸೋದು ಕಷ್ಟ, ಆ ರೀತಿ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿದೆ. ಸೊ 46,300, 46,400 ಈ ಝೋನ್ ಏನಿದೆ ಅದು ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದನ್ನು ಬಿಟ್ಟು ಮೇಲ್ಗಡೆ ಹೋದರೆ ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನು ಬರ್ತಾ ಹೋಗುತ್ತೆ. ಅದನ್ನು ದಾಟಿ ಮೇಲೆ ಹೋದಂಗೆ ಅನಿಸುತ್ತೆ. ನಾಳೆಯಿಂದ ನಾನು ಲಭ್ಯ ಇರ್ತೀನಿ, ಆವಾಗ ಡೀಟೇಲಾಗಿ ಮಾತಾಡ್ತಾ ಹೋಗೋಣಂತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸ್ಮೂತ್ ಎಕ್ಸ್ಪೈರಿ ಆಗಿತ್ತು. ಬಂಪರ್ ಮೂವ್ ಅಂತ ಏನೂ ಬರಲಿಲ್ಲ, ಆದರೆ ಒಂದು ಸೈಡ್ ವೇಸಲ್ಲೇ ಮುಗಿಸ್ಕೊಂಡಿರುವಂಥ ಎಕ್ಸ್ಪೈರಿ ಆಯಿತು. ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಸೆಲ್ಲಿಂಗಿಗೆ ಸ್ಮೂತಾಗಿ ಮುಗಿದು ಹೋಗಿತ್ತು. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ. ನಿಫ್ಟಿನಲ್ಲಿ 21,800 ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಬಟ್ 21,900ನ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು 21,860 ಆ ಝೋನ್ ತನಕ ಬಂದಿತ್ತು ನೋಡಿ. ಸ್ಟಾರ್ಟಿಂಗಲ್ಲೇ ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ ನಿಮಗೆ. 22,000ದಿಂದ ಒಂದು ದೊಡ್ಡದಾದಂಥ ಸೆಲ್ಲಿಂಗ್ ಒಂದೇ ಕ್ಯಾಂಡಲಲ್ಲಿ, 15 ಮಿನಿಟ್ಸ್ ಕ್ಯಾಂಡಲಲ್ಲಿ. ಅದು ಬಿಟ್ಟರೆ ಇಡೀ ದಿನ ಸೈಡ್ ವೇಸ್ ಆಗಿ ನಿಧಾನಕ್ಕೆ ಮೇಲ್ಗಡೆ ಹೋಗಿರುವಂಥ ಎಕ್ಸ್ಪೈರಿ ಆಗಿದೆ. ಸೊ ಮಂತ್ಲಿ ಎಕ್ಸ್ಪೈರಿನಲ್ಲಿ ವಾಲಟೈಲ್ ಆಗಿರುತ್ತೆ, ಬಂಪರ್ ಮೂವ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಆದರೆ ಆ ವೀಕಲ್ಲಿ ಅಥವಾ ಆ ಮಂತಲ್ಲಿ ಆಲ್ರೆಡಿ ವಾಲಟೈಲ್ ಮೂವ್ಮೆಂಟ್ಗಳು ಆಗಿ ಹೋಗಿದ್ದರೆ ಮಂತ್ಲಿ ಎಕ್ಸ್ಪೈರಿ ತಣ್ಣಗೆ ಕೂಡ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ವೀಕ್ಲಿ ಎಕ್ಸ್ಪೈರಿಗಳಿಗೆ ನಾವು ಏನು ಮಾತಾಡ್ತೀವಿ, ಆ ವೀಕ್ಲಿ ಎಕ್ಸ್ಪೈರಿ ದಿನದ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಮಾರ್ಕೆಟಲ್ಲಿ ತುಂಬ ದೊಡ್ಡ ಮೂವ್ಮೆಂಟ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಆದರೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ನೀವು ಓವರಾಲ್ ಮಂತಲ್ಲಿ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಉದಾಹರಣೆಗೆ ಈ ನಿಫ್ಟಿ 1 ಮಂತಿನ ನೀವು ಕ್ಯಾಂಡಲೇ ನೋಡೋದಾದರೆ ನೋಡಿ, 1 ಮಂತಲ್ಲಿ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗಿ ಬಂದುಬಿಟ್ಟಿದ್ದೀವಿ ನಾವು. 21,500ರಿಂದ ನಾವು
ನಾವು 22,300 ತನಕ ಆಲ್ರೆಡಿ ಟ್ರಾವೆಲ್ ಮಾಡಿಬಿಟ್ಟಿದ್ವಿ 800 ಪಾಯಿಂಟ್ಸು. ಹಾಗಾಗಿ ಮಂತ್ಲಿ ಎಕ್ಸ್ಪೈರಿ ದಿನ ಅಂಥ ಒಳ್ಳೆ ಮೂಮೆಂಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ತಿಂಗಳು ಏನಾಗಿರುತ್ತೆ ಅಂದರೆ ಫಸ್ಟ್ 3 ವೀಕ್ಸಲ್ಲಿ ನಮಗೆ ಅಂಥ ದೊಡ್ಡ ಮೂಮೆಂಟೇ ಆಗಿರೋದಿಲ್ಲ. ಸೊ ಮಂತ್ಲಿ ಎಕ್ಸ್ಪೈರಿ ದಿನ ಒಂದು ವೊಲಟೈಲ್ ಆಗಿರುವಂಥ ಒಂದು ಬಿಗ್ ಮೂವ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅಪ್ಡೇಟ್ಸ್ ಆಯಿತು. ಕ್ವಿಕ್ಕಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ, ಅದನ್ನು ಒಂದು ಸಲ ನೋಡ್ಕೊಂಡ್ಬಂದ್ಬೋಣ. ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದರೆ ಆಲ್ರೆಡಿ ನೋಡಿ ಈ ತಿಂಗಳಲ್ಲಿ ಅಂದರೆ ಈ ವಾರದಲ್ಲಿ ಅಂತ ನೋಡೋದಾದರೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಒಳ್ಳೆ ಮೂಮೆಂಟ್ ಬಂದುಬಿಟ್ಟಿದೆ. ಅಂದರೆ 72,000 ಇವತ್ತು ಕೂಡ ಅದೇ ಝೋನಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಮೇಲ್ಗಡೆ 73,200 ಅನ್ನೋದು ರೆಸಿಸ್ಟೆನ್ಸ್ ಥರ ಕಾಣಿಸ್ತಿದೆ. ನನಗೆ ಆಪ್ಷನ್ ಸೆಲ್ಲಿಂಗಿಗೆ ನಾಳೆ ಕೇಳೋದಾದರೆ ನೀವು 72,000ದಿಂದ 73,200 ಈ ಝೋನ್ಗಳನ್ನು ನೀವು ಆರಾಮಾಗಿ ಆಪ್ಷನ್ ಸೆಲ್ಲಿಂಗಿಗೆ ಟಾರ್ಗೆಟ್ ಮಾಡ್ಬೋದು. ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ, ಯಾಕೆಂದರೆ ತುಂಬ ಮೋಸ್ಟ್ ವಾಲಟೈಲ್ ಇಂಡೆಕ್ಸ್, ದೊಡ್ಡ ಇಂಡೆಕ್ಸ್ ಅಲ್ವಾ ಎಲ್ಲದಕ್ಕಿಂತ, ಅದಕ್ಕೋಸ್ಕರ. ಸೊ ಮಧ್ಯದಲ್ಲಿ ನಾಳೆ ಒಂದು ಈ ರೆಡ್ ಕ್ಯಾಂಡ್ಲಿಗೆ ಒಂದು ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆದರೆ ಮೇಲ್ಗಡೆ ಹೋದರೆ 72,500 ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ OAನಲ್ಲಿ. ಅದೇ ಥರ ಮೇಲ್ಗಡೆ ಹೋಯಿತು ಅಂತಂದರೆ ನಾಳೆ 73,000 73,200 ತನಕನೂ ಟ್ರಾವೆಲ್ ಆಗ್ಬೋದು. ಟಿಪಿಕಲ್ ಈ ಒಂದು ರೆಡ್ ಕ್ಯಾಂಡಲ್ ಏನಿದೆ ಮತ್ತು ಗ್ರೀನ್ ಕ್ಯಾಂಡಲ್ ಏನಿದೆ ಅದೇ ರೇಂಜಲ್ಲೇ ನಾಳೆ ಉಳಿಬೋದು. ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇದೆ. ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ಟ್ರೈ ಮಾಡಿ ತೊಗೊಳಂತೆ. ಕೆಳಗಡೆ ನೀವು ಪಿ ಪೊಸಿಷನಲ್ಲಿ ತಗೋಬೇಕು ಅಂದರೆ 72,000 ಬ್ರೀಚ್ ಆದರೆ ಮಾತ್ರ ನೀವು ಯೋಚನೆ ಮಾಡಬೇಕು. ಬಟ್ ಇವತ್ತು ತುಂಬ ಹೈ ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಆಗಿದ್ದೀವಿ 72,500 ಮೇಲ್ಗಡೆ. ಸೊ ಹೈಲಿ ಅನ್ಲೈಕ್ಲಿ ಆ ರೀತಿ ಆಗುವಂಥದ್ದು. ನನ್ನ ಪ್ರಕಾರ 73,200ರಿಂದ 72,000 ಈ ಝೋನ್ ಒಳಗಡೆ ನಾಳೆ ಸೆನ್ಸೆಕ್ಸ್ ಮುಗಿಬೋದು ಅಂತ ಅನಿಸ್ತಾ ಇದೆ. ಕ್ವಿಕ್ಕಾಗಿ ಒಂದಿಷ್ಟು ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನು ನೋಡ್ಕೊಂಡು ಬಂದ್ಬೋಣ ಯಾವ ರೀತಿಯಾಗಿದೆ ಅಂತ. ಸೊ ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ನಮಗೆ HDFC ಬ್ಯಾಂಕಲ್ಲಿ ಒಂದು ಫ್ಲ್ಯಾಟ್ ಮೂಮೆಂಟ್ ಆಗಿರೋ ಥರ ಕಾಣಿಸ್ತಾ ಇದೆ. ICICI ಬ್ಯಾಂಕಲ್ಲೂ ಕೂಡ ಒಂದು ಫ್ಲ್ಯಾಟ್ ಮೂಮೆಂಟ್ ಬಂದಿದೆ. ಸೊ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇವತ್ತು ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದಿದ್ದು ಕಾಣಿಸ್ತಾ ಇದೆ. ಸೊ ಓವರಾಲ್ ಇಂಡೆಕ್ಸ್ ನೋಡೋದಾದರೆ ಎಲ್ಲ ಇಂಡೆಕ್ಸು ಕೂಡ ಇವತ್ತು ಸಣ್ಣದಾಗಿ ಒಂದು ಸ್ಲೈಟಾಗಿ ಅಪ್ ಮೂಮೆಂಟೇ ಬಂದಿರೋ ಥರ ಇತ್ತು. ಅದು ಬಿಟ್ಟರೆ IT ನಲ್ಲೂ ಕೂಡ ಮಿಕ್ಸ್ ಸೆಂಟಿಮೆಂಟ್ ಇದೆ. ಇನ್ಫೋಸಿಸ್ ಫ್ಲ್ಯಾಟ್ ಇತ್ತು, L&T ಫ್ಲ್ಯಾಟ್ ಇತ್ತು, ಹಿಂದೂಸ್ತಾನ್ ಯೂನಿಲಿವರ್ 2,400 ಆ ಲೆವೆಲಲ್ಲೇ ಇದೆ. ಏಷ್ಯನ್ ಪೇಂಟ್ಸಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂದಿದೆ 1% ಈ ರೀತಿಯಾಗಿದೆ. ಸೊ ನೋಡ್ತಾ ಹೋಗೋಣ. ನಾಳೆನೂ ಕೂಡ ನಾನೊಂದು ತುಂಬ ಏನು ದೊಡ್ಡ ಮೂಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಒಂದು ಸೈಡ್ ವೈಸ್ ಆಗಿ ಮುಗಿಯುವಂಥ ದಿನ ಆಗಿರ್ಬೋದು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ. ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಟ್ರೈ ಮಾಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.